ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಭದ್ರಾವತಿ ಮಂಡಲದ ವತಿಯಿಂದ ರಾಮನಗರದ ಶ್ರೀ ಶ್ರಮಜೀವಿ ಮರಿಸಿದ್ದಯ್ಯ ಸಮುದಾಯ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕೂಡ್ಲಿಗೆರೆ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಮಹಿಳಾ ಸಮಾವೇಶವನ್ನು ಬಿವೈ ರಾಘವೇಂದ್ರ ಅವರು ಉದ್ಘಾಟಿಸಿ ನೆರೆದಿದ್ದ ಮಹಿಳಾ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಧರ್ಮಪ್ರಸಾದ್, ಮಂಜುಳಾ, ಶ್ರೀಮತಿ ಗಾಯತ್ರಿ, ಶ್ರೀಮತಿ ಶೋಭಾ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಈ ಚುನಾವಣೆ ನಿಮ್ಮ ರಾಘಣ್ಣನ ಮಂತ್ರಿ ಮಾಡೋಕ್ಕೋಸ್ಕರ ಅಲ್ಲ ತಾಯಿ, MP ಮಾಡೋಕ್ಕೋಸ್ಕರ ಅಲ್ಲ ತಾಯಿ. ಈ ಚುನಾವಣೆ ನಿಮ್ಮ ಭವಿಷ್ಯ ತಾಯಿ, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳು ಭವಿಷ್ಯ, ನಿಮ್ಮ ಯಜಮಾನರು ಭವಿಷ್ಯ, ಯುವಕರಿಗೆ ಸ್ವಾಭಿಮಾನದ ಬದುಕಿಗೋಸ್ಕರ ನಡೀತಿರುವಂತ ಒಂದು ಚುನಾವಣೆ. ಈ ಚುನಾವಣೆ ಬಿಜೆಪಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಚುನಾವಣೆ ಅಲ್ಲ ತಾಯಿ. ನಮ್ಮ ಧರ್ಮದ ಉಳಿಗೋಸ್ಕರ, ನಮ್ಮ ಬಡವರಿಗೋಸ್ಕರ, ನಮ್ಮ ಬಡವರಿಗೋಸ್ಕರ, ಮಕ್ಕಳಿಗೋಸ್ಕರ, ತಾಯಿಗಳಿಗೋಸ್ಕರ, ಇವರಿಗೋಸ್ಕರ ನಡೀತಿರುವಂತ ಒಂದು ಚುನಾವಣೆ ತಾಯಿ. ವಿಶೇಷವಾಗಿ ನಮ್ಮ ತಾಯಿಯವರು ಮಹಿಳಾ ಸಮಾಜದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ನಾವೇ ಯೋಚನೆ ಮಾಡಿ ಗೌರವಿತ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳು ತಾಯಿ ಸಾಕಷ್ಟು ಈಗಾಗಲೇ ವೇದಿಕೆ ಮೇಲಿಂದ ಮುಖಂಡರು ತಮಗೆ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ, ತೊಟ್ಟು ತೂಗಂತ ಕೈಗೆ ವಿದ್ಯಾಭ್ಯಾಸ ಕೊಟ್ರೆ ಏನಾದ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಅನೇಕ ಉದಾಹರಣೆಗಳು. ಒಂದು ಕೆಟ್ಟ ಬಿಸಿಲು, ಇಂಥ ಬಿಸಿಲಲ್ಲೂ ಕೂಡ ತಾಯಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ₹900 ಆದ್ರೆ ಅದಕ್ಕೆ ₹350 ಸಬ್ಸಿಡಿ ಬರ್ತವೆ. ₹650 ತಾಯಿ ಒಂದು ತಿಂಗಳಿಗೆ ₹600 ಡಿವೈಡ್